ತುಂಗಭದ್ರಾ ಜಲಾಶಯ ಇದೀಗ ಮತ್ತೆ ಭರ್ತಿಯಾಗಿದ್ದು ಏನು ರಾಜ್ಯದ 4 ಜಿಲ್ಲೆಯ ಜನರ ಜೀವನಾಡಿ ಹಾಗೂ ಮತ್ತು ಆಂಧ್ರ ಮತ್ತು ತೆಲಂಗಾಣ ಜನರ ಜೀವನಾಡಿ ಕೂಡ ಈ ಒಂದು ತುಂಗಭದ್ರಾ ಜಲಾಶಯ ಅಂತಾನೆ ಹೇಳ್ಬೋದು. ಇದೀಗ ತುಂಗಭದ್ರಾ ಜಲಾಶಯ ಮತ್ತೆ 105 TMC ಸಾಮರ್ಥ್ಯ ಇರತಕ್ಕಂಥ ಜಲಾಶಯದಲ್ಲಿ ಇದೀಗ ಸಂಪೂರ್ಣ 101 TMC ನೀರು ಸಂಗ್ರಹ ಆಗಿದ್ದು ಇನ್ನೇನು ಕೇವಲ 3 ರಿಂದ 4 TMC ನೀರು ಜಲಾಶಯಕ್ಕೆ ಹರಿದು ಬಂದರೆ ಸಂಪೂರ್ಣ ಭರ್ತಿಯಾಗುವ ಎಲ್ಲ ಲಕ್ಷಣಗಳಿದೆ. ಯಾಕಂತಂದ್ರೆ ಈಗಾಗಲೇ 33,000 ಕ್ಯೂಸೆಕ್ಸ್ ನೀರು ಒಳಹರಿವಿರೋದ್ರಿಂದ ಇನ್ನೇನು ನಾಳೆ ಅಥವಾ ನಾಡಿದ್ದು ಈ ಒಂದು ತುಂಗಭದ್ರಾ ಜಲಾಶಯ ಸಂಪೂರ್ಣ ಭರ್ತಿಯಾಗುವ ಎಲ್ಲ ನಿರೀಕ್ಷೆಗಳು ಇದ್ದಾವೆ. ಇದೀಗ ನಾವು ತುಂಗಭದ್ರಾ ಜಲಾಶಯದಲ್ಲಿದ್ದೀವಿ. ಏನು ಈ ಒಂದು ತುಂಗಭದ್ರಾ ಜಲಾಶಯದ 19ನೇ ಒಂದು ಕ್ರಸ್ಟ್ ಗೇಟ್ ಇದೇ ಆಗಸ್ಟ್ 10ರಂದು ಕೊಚ್ಕೊಂಡು ಹೋಗಿತ್ತು. ಆ ಒಂದು ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋದ ಹಿನ್ನೆಲೆಯಲ್ಲಿ ಏನು ಈಗಾಗಲೇ ಜಲಾಶಯ ಭರ್ತಿಯಾಗಿತ್ತು. ಆದರೆ ಆ ಒಂದು ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿದ್ದರಿಂದ ಆ ಒಂದು ಗೇಟ್ನ ಬದಲಾಗಿ ಏನು ಒಂದು ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಸುವುದಕ್ಕೆ ಸುಮಾರು 7 ದಿನಗಳ ಕಾಲ, ಸುಮಾರು 4 ರಿಂದ 5 ದಿನಗಳ ಕಾಲ ಒಂದು ಸಮಯ ಅವಕಾಶ ತೆಗೆದುಕೊಂಡಿತ್ತು. ಏನು ಜಲಾಶಯದಲ್ಲಿ ಒಂದು 105 TMC ನೀರಿದ್ದಾಗ ಸುಮಾರು ಒಂದು 35 ರಿಂದ 40 TMC ನೀರು ಖಾಲಿ ಆಗುವ ಮುಖಾಂತರ ಒಂದು ರೈತರಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿತ್ತು ಅಂತಲೇ ಹೇಳ್ಬೋದು. ಆದರೆ ಇದೇ ಆಗಸ್ಟ್ 15ರಂದು ಕನ್ನಯ್ಯ ನಾಯ್ಡು ಆ್ಯಂಡ್ ಟೀಮ್ ಈ ಒಂದು ಯಶಸ್ವಿಯಾಗಿ ಸ್ಟಾಪ್ ಲಾಕ್ ಅಂದರೆ ಕ್ರಸ್ಟ್ ಗೇಟ್ ಬದಲಾಗಿ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವ ಮೂಲಕ ಒಂದು ರೈತರಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸಿದ್ರು. ಏನೋ ಒಂದು ಒಂದೇ ಒಂದು ಗೇಟ್ ಮೂಲಕ 33,000 ಕ್ಯೂಸೆಕ್ಸ್ ಅಷ್ಟು ನೀರು ಹರಿದು ಹೋಗ್ತಾ ಇತ್ತು. ಅದನ್ನು ತಡೆಯುವಲ್ಲಿ ಸಂಪೂರ್ಣ ಯಶಸ್ವಿ ಆಗಿದ್ದು ಕನ್ನಯ್ಯ ನಾಯ್ಡು ಆ್ಯಂಡ್ ಟೀಮ್ ಅಂತ ಹೇಳ್ಬೋದು. ಇದೀಗ ಸ್ಟಾಪ್ ಲಾಕ್ ಗೇಟ್ ಅಳವಡಿಸಿದ ನಂತರ ಅಂದರೆ ಕೇವಲ ಆಗಸ್ಟ್ 15ರಿಂದ ಈಗ ಸೆಪ್ಟೆಂಬರ್ 5ರವರೆಗೆ ನೋಡಿಕೊಂಡ್ರೆ ಕೇವಲ 20 ದಿನದಲ್ಲಿ ಈಗ ತುಂಗಭದ್ರಾ ಜಲಾಶಯದಲ್ಲಿ 40 TMC ನೀರು ಸಂಗ್ರಹ ಆಗಿ ಭರ್ತಿಗೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಮಾನ್ಯ CM ಅವರು ಏನು ಸಿದ್ದರಾಮಯ್ಯನವರು ಈ ಒಂದು ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವ ಸಂದರ್ಭದಲ್ಲಿ ಈ ಒಂದು ಜಲಾಶಯಕ್ಕೆ ಆಗಮಿಸಿದ್ರು. ನಾನು ಮತ್ತೆ ಈ ಒಂದು ತುಂಗಭದ್ರಾ ಜಲಾಶಯಕ್ಕೆ ಬರ್ತೀನಿ, ಏನು ಈಗ 40 TMC ಖಾಲಿಯಾಗಿದೆ ಅದು ಮತ್ತೆ ಭರ್ತಿ ಆಗುತ್ತೆ, ಆಗ ನಾನು ಬಾಗಿನ ಅರ್ಪಿಸುವ ಒಂದು ಕಾರ್ಯಕ್ರಮಕ್ಕೆ ತುಂಗಭದ್ರಾ ಜಲಾಶಯಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಇದೀಗ ತುಂಗಭದ್ರಾ ಜಲಾಶಯ ಭರ್ತಿಯಾಗೋದಕ್ಕೆ ಇನ್ನು ಕೇವಲ 2-3 ಅಡಿಗಳು ಮಾತ್ರ ಬಾಕಿ ಇರತಕ್ಕಂಥದ್ದು. ಇನ್ನು ಏನು ಈ ಒಂದು ತುಂಗಭದ್ರಾ ಜಲಾಶಯದ ಭಾಗದಂತ ರೈತರು ಈಗ ಮಂದಹಾಸ ಮೂಡಿದೆ, ನಮಗೆ 2 ಬೆಳೆ ಸಿಗ್ತವೆ ಅನ್ನೋ ಒಂದು ಆಶಾಭಾವನೆ ಅವರಲ್ಲಿ ಕೂಡ ಮೂಡಿದೆ ಅಂತ ಹೇಳ್ಬೋದು. ಇದೀಗ ಅವರು ನಮ್ಮ ಜೊತೆ ರೈತರು ಇಲ್ಲೊಂದಿಷ್ಟು ಜಲಾಶಯಕ್ಕೆ ಬಂದಿರತಕ್ಕಂಥ ರೈತರು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಹೇಳಿ, ಈ ಒಂದು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ಕೊಂಡು ಹೋದಂಥ ಸಂದರ್ಭದಲ್ಲಿ ಬಹಳಷ್ಟು ಆತಂಕ ಮನೆ ಮಾಡಿತ್ತು. ಇದೀಗ ಸ್ಟಾಪ್ ಲಾಕ್ ಗೇಟ್ ಅಳವಡಿಸಿದ ನಂತರ ಮತ್ತೆ ಜಲಾಶಯ ಭರ್ತಿಯಾಗಿದೆ, ಅದ್ರ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತಾರೆ? ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ರೈತರಿಗೆ ಇವತ್ತು ತುಂಗಪಾನ ಗಂಗಾ ಸ್ಥಾನ ಅಂತೇಳಿ ಪವಿತ್ರವಾದ ಇದು ಒಂದು ನದಿ. ಯಾಕಂದರೆ ಇಂಥ ನದಿಯಲ್ಲಿ ಈ ಜಲಾಶಯ ಇರೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ 19ನೇ ಗೇಟ್ ಕಿಸ್ತಿ ಅರ್ಧ ನೀರು ಜಲಾಶಯಲ್ಲಿದ್ದ ಹೊರಗೆ ಹೋದಾಗ ನಾವು ಆತಂಕ ಸ್ಥಿತಿಯಲ್ಲಿದ್ದೀವಿ 4 ಜಿಲ್ಲೆದವರು. ಆದರೆ ಇಲ್ಲಿರ್ತಕ್ಕಂಥ ರೈತರಿಗೆ ಭಾಳಷ್ಟು ಸಂಕಷ್ಟ ಆಗುತ್ತಾ ಅಂತ ಇದ್ವಿ. ವರ್ಣನ ಕೃಪೆಯಿಂದ ಇವತ್ತು ಮಲೆನಾಡಿನಲ್ಲಿ ಸಾಕಷ್ಟು ಮಳೆ ಆಗೋದ್ರಿಂದ ಮತ್ತು ಜಲಾಶಯಕ್ಕೆ 101 TMC ಸಂಗ್ರಹ ಆಗಿದೆ. ಇನ್ನು 2-3 TMC ಬಂದಂದರೆ ಪೂರ್ತಿ ಜಲಾಶಯ ಭರ್ತಿ ಆಗುತ್ತೆ. ಇದು ನವೆಂಬರ್ವರೆಗೆ ಇದ್ದರೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕೆಂದರೆ ನಮಗೆ ರೈತರಿಗೆ 2ನೇ ಬೆಳೆ ಬೆಳೆಯೋಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕೆಂದರೆ ಇವತ್ತೇನು ಹಿಂದೆ ಹಿರಿಯರು ಹೇಳಿರ್ತಕ್ಕಂಥದ್ದು, ಇವತ್ತು ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿಯಲ್ಲಿ ಸಾಕಷ್ಟು ರಾಜ್ಯಕ್ಕೆ ಅನುದಾನ ಹೋಗ್ತಾ ಇದೆ. ಆದರೆ ಈ ಜಲಾಶಯ, ಹೊಸ ಜಲಾಶಯ ನಿರ್ಮಾಣ ಮಾಡಲಿಕ್ಕಿರಲಿಲ್ಲ, ಇದ್ದು ಜಲಾಶಯನ ಉಳಿಸ್ರು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಈಗೇನು 4 ದಿನಗಳ ಒಳಗಡೆ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು ಬರ್ತಾರಂತೆ. ನಾವು ಅವ್ರಿಗೆ ಹೇಳೋದಿಷ್ಟೇ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನೀವು 100 ಕೋಟಿ ರೂಪಾಯಿ ರಿಸರ್ವ್ ಫಂಡು ಈ ಜಲಾಶಯಕ್ಕಿಟ್ಟು ನೀವು ಬರಬೇಕು, ಇಲ್ಲವಾದರೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರ ಜೊತೆಗೆ ಮತ್ತು ಈ ಜಿಲ್ಲೆಯ ತುಂಗಭದ್ರಾ ಮತ್ತು ಮಡಿಲಿನಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ರೈತರಿಗೆ ಭಾಳ ಸಂತೋಷ ಆಗಿದೆ. 2ನೇ ಬೆಳೆ ಬರ್ತಂಬ ಭರವಸೆ ಇದೆ. ನಾವು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಸರ್, ಈಗ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆ ಒಂದು ಕ್ರಸ್ಟ್ ಗೇಟ್ ಕಿತ್ಕೊಂಡು ಹೋಗಿ ಈ ಒಂದು ಜಲಾಶಯದ ಒಂದು ನಿರ್ಲಕ್ಷ್ಯಕ್ಕೆ ಒಂದು ಕಾರಣ ಆಗಿತ್ತು, ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ. ಈಗ ಅಂತಹ ಒಂದು ಘಟನೆ ಮತ್ತೆ ಆಗಬಾರ್ದು ಅಂತಂದರೆ ಈಗ ಸರ್ಕಾರಗಳು, ವಿರೋಧ ಪಕ್ಷಗಳು ಸಾಕಷ್ಟು ಆರೋಪಗಳನ್ನು ಮಾಡಿದರು. ಇಲ್ಲಿ ಸರ್ಕಾರಗಳು ಮೇಂಟೆನೆನ್ಸ್ಗೆ ದುಡ್ಡು ಕೊಡ್ತಾ ಇಲ್ಲ, ಬರೀ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೋಗ್ತಾ ಇದೆ ಅಂತಂದು. ಈಗ ಕೇವಲ ಜಲಾಶಯ ಆಯಸ್ಸು ಇನ್ನು 30 ವರ್ಷ ಅಂತಂದು ಕನ್ನಯ್ಯ ನಾಯ್ಡು ಅವರು ಹೇಳಿರ್ತಕ್ಕಂಥದ್ದು. ಈ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರಗಳು ಏನೆಲ್ಲ ಒಂದು ಮುಂಜಾಗ್ರತೆ ಕಾರ್ಯಕ್ರಮ ತೆಗೆದುಕೊಳ್ಬೇಕಂತ ಹೇಳ್ತೀರಿ? ಈಗ ಕನ್ನಯ್ಯ ನಾಯ್ಡು ಅವರು ಹೇಳಿದ ಪ್ರಕಾರ ಮತ್ತು ಮಲ್ಲಿಕಾರ್ಜುನ್ ಗುಂಗಿ ಅವರು, ಇವರು ಇಲ್ಲಿ ಡ್ಯಾಮಿಗೆ ದೊಡ್ಡ ಇಂಜಿನಿಯರ್ಗಳು,
ಯಾಕಂದರೆ MD ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಕನ್ನಯ್ಯ ನಾಯ್ಡು ಕೂಡ ಹಲವಾರು ಡ್ಯಾಮ್ಗಳಿಗೆ ಅವರು ಮಾರ್ಗದರ್ಶನ ಅವಶ್ಯಕತೆ ಇದೆ. ಯಾಕಂದ್ರೆ ಅವರು 30 ವರ್ಷ ಆಯುಷ್ ಅಂತ ಹೇಳಿದರು. ಸರ್ಕಾರಕ್ಕೆ ಇದಕ್ಕೆ ಗಮನ ಸೆಳೀತಾ ಇಲ್ಲ. ಯಾಕಂದರೆ ನಾವು ಹಲವು ಸಲ ಹೊಸ ಗೇಟ್ಗಳನ್ನು ಅಳವಡಿಸ್ರಿ ಮತ್ತು ಅಕ್ವಾಟರ್ಗಳನ್ನು ಮಾಡಿರಿ, ಈ ಜಲಾಶಯಕ್ಕೆ ಹೆಚ್ಚಿನ ದುಡ್ಡು ಕೊಡ್ರಿ, ಇಲ್ಲಿ ಇಂಜಿನಿಯರ್ಗಳನ್ನ ಹೆಚ್ಚಿಗೆ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಆದರೆ ಸರ್ಕಾರ ಕಿವಿಗೆ ಹಳ್ಳಿ ಇಟ್ಕೊಂಡ್ಬಿಟ್ಟೈತೆ. ಯಾಕಂದರೆ ಈ ಜಲಾಶಯಲ್ಲಿದ್ದ ಬರ್ತಕ್ಕಂಥ ತೆರಿಗೆ ಬೇಕು, ಈ ಜಲಾಶಯನ ಉಳಿಸ್ಬೇಕೆಂಬುದು ಅವ್ರಿಗೆ ಇಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಹಂಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಹೇಳೋದಿಷ್ಟೇ, ಈಗೇನು ನೀವು ಬಾಗಿನ ಅರ್ಪಣೆಗೆ ಬರ್ತಾರಲ್ಲ ಅಷ್ಟರೊಳಗೆ 100 ಕೋಟಿ ರೂಪಾಯಿ ರಿಸರ್ವ್ ಫಂಡ್ ಇಟ್ಟು ಬರಬೇಕು, ಇಲ್ಲದ್ರೆ ನಮ್ಮ ರೈತರ ಒತ್ತಾಯ ಇದೆ ಅಂತ ಹೇಳಿ ವ್ಯಕ್ತಪಡಿಸ್ತಾ ಇದ್ದೀವಿ. ಇದಿಷ್ಟು ಏನು ಒಂದು ತುಂಗಭದ್ರಾ ಜಲಾಶಯ ಜಲಾನಯನ ಪ್ರದೇಶದಲ್ಲಿರ್ತಕ್ಕಂಥ ಒಂದು ರೈತ ಮುಖಂಡರುಗಳ ಮಾತಾಗಿತ್ತು. ಅವರ ಒಂದು ಆಶಯ ಇಷ್ಟೇ, ಜಲಾಶಯದಲ್ಲಿ ಏನೋ ಒಂದು ಕೆಟ್ಟಗಳಿಗೆ ಈ ಒಂದು ಘಟನೆ ನಡೆದೋಗಿತ್ತು. ಆದರೆ ಸರ್ಕಾರಗಳು ಇದನ್ನು ನಿರ್ಲಕ್ಷಿಸದೆ ಈ ಏನು ಮುಂಜಾಗ್ರತೆ ಕ್ರಮವಾಗಿ ಜಲಾಶಯಕ್ಕೆ ಏನು ಮೇಂಟೆನೆನ್ಸ್ ದುಡ್ಡನ್ನಾಗಿರ್ಬೋದು ಮತ್ತು ಜಲಾಶಯದಲ್ಲಿ ನಯಾ ಪೈಸಾ ಹಣ ಇಲ್ಲ, ಅದನ್ನು ಕೂಡ ಅನುದಾನ ಒಂದು 100 ಕೋಟಿ ರೂಪಾಯಿಗೆ ಒಂದು ಅನುದಾನ ಕೊಟ್ಟು ಜಲಾಶಯದ ಒಂದು ಅಭಿವೃದ್ಧಿ ಆಗಬೇಕು ಮತ್ತು ಏನು ಈಗೇನು ಸಣ್ಣ ಪುಟ್ಟ ಕೆಲಸಗಳಿದೆ ಅದನ್ನು ಕೂಡ ಪ್ರತಿ ವರ್ಷ ಕೂಡ ಮೇಂಟೆನೆನ್ಸ್ ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು. ಈಗಾಗಲೇ ಕನ್ನಯ್ಯ ನಾಯ್ಡು ಅವರು 30 ವರ್ಷ ಮಾತ್ರ ಈ ಜಲಾಶಯಕ್ಕೆ ಉಳಿದಂಥ ಆಯಸ್ಸಿದೆ ಅಂತ ಹೇಳಿದರೆ, ಈ ಒಂದು ನಿಟ್ಟಿನಲ್ಲಿ ಸರ್ಕಾರವು ಕೂಡ ಒಂದು ಗಮನ ಹರಿಸಿ ಜಲಾಶಯಕ್ಕೆ ಯಾವುದೇ ರೀತಿ ಅಪಘಾತ ಉಂಟಾಗದೆ ಇರಲು ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತಂದು ಇಲ್ಲಿಯ ರೈತರ ಮುಖಂಡರ ಒಂದು ಒತ್ತಾಯ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಒಂದು ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ಕಿತ್ಕೊಂಡು ಹೋಗಿ ನಂತರ ಸ್ಟಾಪ್ ಲಾಕ್ ಗೇಟ್ ಅಳವಡಿಸಿದ ನಂತರ ಮತ್ತೆ ಇದೀಗ ತುಂಬಿರೋದು. ಇಲ್ಲಿ ಈ ಒಂದು 3 ಜಿಲ್ಲೆಗಳ ಮತ್ತು ಏನು ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಒಂದು ಜನರ ಜೀವನಾಡಿ ಆಗಿತ್ತು. ಈಗ ಆ ಒಂದು ರೈತರಲ್ಲಿ ಮತ್ತೆ ಮಂದಹಾಸ ಮೂಡಿ ಎರಡನೇ ಬೆಳೆಗೆ ನೀರು ಸಿಗುವ ಒಂದು ಎಲ್ಲ ನಿರೀಕ್ಷೆಗಳು ಈಗ ಜನರ ಈ ಒಂದು ರೈತರಲ್ಲಿ ಮತ್ತೆ ಹುಟ್ಟು ಈ ಒಂದು ಏನು ಖುಷಿಯನ್ನು ಹೆಚ್ಚಾಗಿಸಿದೆ ಅಂತಲೇ ಹೇಳ್ಬೋದು. ಕೊಪ್ಪಳದಿಂದ ಕ್ಯಾಮ್ರಾ ಪರ್ಸನ್ ಉಮೇಶ್ ಅಬ್ಬಿಗೇರಿ ಜೊತೆ ಶುಕ್ರಾಜ್ ಕುಮಾರ್, ಪವರ್ ಟಿವಿ.